ಹಾಯ್ ಎಲ್ರಿಗೂ, ಇವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿಯಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿ, ಮುಕ್ಕಾಲು ಗ್ಲಾಸ್ ಹೆಸರುಬೇಳೆನ ಹಾಕ್ಕೊಂಡು ಹುರ್ಕೋಬೇಕು. ಉಗುರು ಬೆಚ್ಚದಾಗ ಹುರ್ಕೊಳ್ಳಿ. ಅದು ಚೆನ್ನಾಗಿ ತೊಳ್ಕೊಂಡು ಸೈಡ್ಗಿಡಿ. ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ಶುಂಠಿ ತುರ್ಕೊಂಡಿರೋದು, ಒಂದು ಸ್ಪೂನ್ ಮೆಣಸು, ಕಾಳು ಮೆಣಸು, ಒಂದು ಸ್ಪೂನ್ ಜೀರಿಗೆ, ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, ಕರಿಬೇವು ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಇದು ಫ್ಲೇಮ್ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇವಾಗ ನೀರು ಹಾಕ್ಕೊಳ್ಳೋಣ. ಬೇಳೆನೂ ಅಕ್ಕಿ 2 ಗ್ಲಾಸ್ ಆಯ್ತಲ್ಲ, ಇದು ಏನು ನಾನು ಮೆಜರ್ಮೆಂಟ್ ಆಗ್ತಾಯಿಲ್ಲ, ಸ್ವಲ್ಪ ತೆಳ್ಳಗನೇ ಇರಬೇಕು ಪೊಂಗಲ್ ಅಂತ. ಉಪ್ಪು ಹಾಕ್ಕೊಳ್ಳಿ. ಇವಾಗ ನೀರು ಮರಳ್ತಾ ಇದೆ. ಇವಾಗ ತೊಳೆದಿಟ್ಟಿರೋ ಹೆಸರುಬೇಳೆನೂ ಅಕ್ಕಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ಸ್ ಕೂಗಿಸ್ಕೊಳ್ಳೋಣ. ಅದು ಬೇಯ್ತಾ ಇರಲಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಕಾಯಿ, ಹಸಿಮೆಣ್ಸಿನ್ಕಾಯಿ, ಹುರ್ಗಡ್ಲೆ, ಶುಂಠಿ 1 ಇಂಚು, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಚಟ್ನಿಗೆ. ಕೊತ್ತಂಬರಿ ಸೊಪ್ಪು ಪುದೀನ ಬಿಟ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ರುಬ್ಬಿದಾಗಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಹಾಕಿದ್ರೇ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ. ನಾನು ಒಗ್ಗರಣೆ ಮಾಡಿಲ್ಲ, ನೀವು ಬೇಕಾದರೆ ಒಗ್ಗರಣೆ ಮಾಡ್ಕೊಳ್ಳಿ. ಈಗ ಪೊಂಗಲ್ ನೋಡೋಣ ಬೆಂದಿದೆ ಅಂತ. ನೋಡಿ, ಈ ಥರ ಆಗಿದೆ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಪೊಂಗಲ್ ರೆಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರನ್ನ ನನ್ನ ಚಾನಲ್ ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ಮೆಜರ್ಮೆಂಟಲ್ಲಿ.